ವಾಟ್ಸಪ್ ಬ್ಯೂಟಿಫುಲ್ ಪೀಪಲ್ ಎಲ್ರಿಗೂ ನಮಸ್ಕಾರ. ಆರ್ ಸಿ ಬಿ ವರ್ಸಸ್ ಡಿ ಸಿ. ಆರ್ ಸಿ ಬಿ ಮ್ಯಾಚ್ ಸೋತ್ ಹೋತು. 3 ಓವರ್ ಇನ್ನೂ ಬಾಕಿ ಇತ್ತು. ಅವಾಗ KL ರಾಹುಲ್ ಚೇಸ್ ವಿನ್ನಿಂಗ್ ಶಾಟ್ ಹೊಡೆದು ಗೆಲ್ಲಿಸ್ಬಿಟ್ಟ. ಮೇನಾಗಿ ಇಲ್ಲಿ ಎಲ್ಲಿ ರಾಂಗ್ ಹೊಡೀತಂದ್ರೆ ಆರ್ ಸಿ ಬಿದ್ದವರು ಮೇನಾಗಿ ಫಸ್ಟ್ 3 ಓವರ್ಸ್ ಯಪ್ಪ ಏನು 6 ಓವರ್ ಒಳಗೆ 100 ರನ್ ಹೊಡಿತಾರೇನೋ ಅನ್ನೋ ಲೆವೆಲ್ಗೆ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್. ಫಿಲ್ ಸಾಲ್ಟ್ ಅಂತೂ ತಡಿಯೋಕ್ಕಾಗಲ್ದಾಗಿತ್ತು. ಆ ಲೆವೆಲ್ಗೆ ಮಿಚಲ್ ಸ್ಟಾರ್ಕ್ಗೂ ಬಿಡಲಿಲ್ಲ. ಹೊಡ್ದ 3 ಓವರ್ ಕಂಪ್ಲೀಟ್ ಡಾಮಿನೇಷನ್. ಆಮೇಲೆ 3 ಓವರ್ ಏನು ಆಯ್ತೋ ಏನೋ ರನ್ಸ ಬರಲೇ ಇಲ್ಲ. ಅದೊಂದು ರನ್ಔಟ್ ಏನಾಯ್ತು ನೋಡಿ ಫಿಲ್ ಸಾಲ್ಟಿಂದ. ಆಮೇಲಿಂದ ಪಿಚ್ಚಲ್ಲಿ ಏನಾಯ್ತು ಇವ್ರ ಬ್ಯಾಟಿಂಗ್ ಅಪ್ರೋಚ್ ಒಳಗೆ ಏನಾಯ್ತು ಅನ್ನೋದು ಅರ್ಥ ಆಗಲಿಲ್ಲ. ಪೂರ್ತಿ ಪಿಚ್ಚು ಸ್ಲೋ ಆಗೋಯ್ತು. ಇವ್ರು ರನ್ಸ ಬರ್ತಿಲ್ಲ. ಸ್ಟ್ರಗಲ್ ಮಾಡಕತ್ರು ಪ್ರತಿಯೊಬ್ಬರನ್ನು. ಔಟ್ ಆದ ತಕ್ಷಣ ಎಲ್ಲರೂ ಔಟ್ ಆಗ್ತಾ ಯಾಕಂದ್ರೆ ಎಲ್ಲರೂ ಅಗ್ರೆಸಿವ್ ಬ್ಯಾಟಿಂಗ್ ಅಪ್ರೋಚಿಂದ ಬರತ್ತಿದ್ರು. ಆ್ಯಂಡ್ ರನ್ಸು ಬಂದೈತೆ ಆಲ್ರೆಡಿ. ಇನ್ನು ರನ್ ರೇಟ್ ಡ್ರಾಪ್ ಆಗೋದೈತೆ ಅನ್ನೋ ಪ್ರೆಷರ್ನಾಗ ರನ್ ರೇಟ್ನ ಮತ್ತೆ ಮೇಲ್ ತೊಗೊಳಕ್ಕೆ ಹೋಗಿ ಎಲ್ಲರೂ ಕೈಯಾಗ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಟ್ರು. ಮೇನಾಗಿ ಹೇಳ್ಬೇಕಂತಂದ್ರೆ ಬೈ ಆ DDP ದೇವದತ್ ಪಡಿಕಲ್ ಇಟ್ಸ್ ಹೈ ಟೈಮ್ ಬ್ರೋ. ಸ್ವಸ್ತಿಕ್ ಚಿಕಾರ ಅಥವಾ ಮನೋಜ್ ಬಾಂಡ್ಗೆನ ಒಳಗೆ ತರ್ರಿ. ಮನೋಜ್ ಬಾಂಡ್ಗೆ ತಂದ್ರೆ ಅವ ಮಿಡಲ್ ಆರ್ಡರ್ನಾಗ ಆಡ್ತಾನೆ. ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಆಗೈತಿ. ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಆಗೈತೆ ಅನ್ನೋ ಒಂದು ಇದ್ರೊಳಗೆ ನೀವು ಇನ್ನೂ ಅಗ್ರೆಸಿವ್ ಬ್ಯಾಟಿಂಗ್ ಅಪ್ರೋಚ್ನ ಇನ್ನೂ ಕಂಟಿನ್ಯೂ ಮಾಡ್ಬೋದು. ಅದೊಂದು ಏನು DDP ಒಂದು ಮ್ಯಾಚ್ ಆಡ್ತಾನೆ, ಒಂದು ಮ್ಯಾಚ್ ಆಡಲ್ಲ. 9 ಓವರ್ ಮೇಲೆ ಎಫೆಕ್ಟಿವ್ ಇರಲ್ಲ. ಇದು ನಾನು ಮೊದಲಿಂದ ಹೇಳಕತ್ತೀನಿ. ಅವ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. 1 ಡೌನು ಈ ಥರ ಒಳಗೆ ಅಷ್ಟೊಂದು ಎಫೆಕ್ಟಿವ್ ಬರಲ್ಲ. 1 ಡೌನ್ ಅವ್ನು ಏನಾಯ್ತು ಹೋದ ಮ್ಯಾಚ್ ಬಂದ ಪವರ್ ಪ್ಲೇ ಅಲ್ಲ 0.2 ಓವರ್ಸ್ ಇದ್ದಾಗ ಒಂದು ವಿಕೆಟ್ ಹೋಯ್ತು ಸಾಲ್ಟು. ಅವ ಒಳಗೆ ಬಂದ 1ನೇ 2ನೇ ಬಾಲಿಂದ ನಾವು ಯಾವಾಗ ಒಂದು ಬಿಗ್ ಹಿಟ್ ಹೊಡಿತಾನಲ್ಲ ಅಲ್ಲಿಂದ ಕಾನ್ಫಿಡೆನ್ಸ್ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾನವ. ಅವೇನಾದರೂ ಹಿಟ್ ಹೊಡ್ಯೋಕೆ ಆಗಲಿಲ್ಲ ಫಸ್ಟ್ 3 ಬಾಲ್ಸ್ 4 ಬಾಲ್ಸ್ ಒಳಗೆ ಬಿಗ್ ಶಾಟ್ ಹೊಡಿಲಿಲ್ಲ ಅಂದ್ರೆ ಆಮೇಲೆ ಅವ್ನು ಪ್ಯಾನಿಕ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಕಾನ್ಫಿಡೆನ್ಸ್ ಇಲ್ಲ, ನರ್ವಸ್ನೆಸ್ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾನೆ. ಶಾರ್ಟ್ನ ಪ್ರಾಪರಾಗಿ ಹೊಡಿಲೋ ಬೇಡೋ ಅನ್ನೋ ಒಂದು ಇದರಿಂದ ಹೊಡ್ಯಕ್ಕೆ ಹೋಗ್ತಾನವ. ಬಾಲ್ ಜಡ್ಜ ಮಾಡಲ್ಲ ಕರೆಕ್ಟಾಗಿ ಹೇಳ್ಬೇಕಂತಂದ್ರೆ. ಇವತ್ತು ಔಟ್ ಹಾಕಿದ್ದಂಗೆ ಅವ ಬಾಲ್ ಪ್ರಾಪರಾಗಿ ಜಡ್ಜ ಮಾಡಲಿಲ್ಲ. ಒಂದೇ ಕೈಲಿ ಅದನ್ನ ಹೊಡೆದು ಕ್ಯಾಚ್ ಕೊಟ್ಬಿಟ್ಟ. ಏನು ಯೂಸ್? 8 ಬಾಲಿಗೆ 1 ರನ್ ಹೊಡೆದ. ಏನು ಯೂಸ್? ಅವನೊಂದು ಇಂಪ್ಯಾಕ್ಟ್ ಮಾಡೋಕೆ ಒಳಗೆ ಕಳಿಸಿರ್ತಾರೆ ಅವನ್ನ. ಅಲ್ಲಿ ಒಂದು ಮ್ಯಾಚ್ ಇಂಪ್ಯಾಕ್ಟ್ ಮಾಡ್ತಾನೆ, ಒಂದು ಮ್ಯಾಚ್ ಇಂಪ್ಯಾಕ್ಟ್ ಮಾಡಲ್ಲ. ಬೈ 1 ಡೌನ್ ಅನ್ನೋದು ಒಂದು ವಿಕೆಟ್ ಹೋದ್ಮೇಲೆ ಒಬ್ಬ ಬ್ಯಾಟ್ಸ್ಮನ್ ಎಂಥ ಕ್ರೂಷಲ್ ಎಂಥ ಇಂಪಾರ್ಟೆಂಟ್ ಪೊಸಿಷನ್ ಅಂದ್ರೆ ಅದು ಅಲ್ಲಿ ವಿಕೆಟ್ ಕಾಯ್ಕೊಂಡು ಇನ್ನಿಂಗ್ಸ್ನ ಬಿಲ್ಡ್ ಮಾಡೋ ಒಂದು ಪೊಸಿಷನ್ ಅದು. ಇಮಿಡಿಯೇಟಾಗಿ ಮಿಡಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡೋವಂಥ ಪೊಸಿಷನ್ ಅಲ್ಲ ಅದು 1 ಡೌನ್. ಅದನ್ನು ದೇವದತ್ ಪಡಿಕಲ್ಗೆ ಕಂಪ್ಲೀಟಾಗಿ ಕೊಡಾಕತ್ತಾರೆ. ಇಟ್ಸ್ ಹೈ ಟೈಮ್ ದೇವದತ್ ಪಡಿಕಲ್ಗೆ ರೆಸ್ಟ್ ಕೊಟ್ಟು ಮನೋಜ್ ಬಾಂಡ್ಗೆ ಅಥವಾ ಸ್ವಸ್ತಿಕ್ ಚಿಕಾರ ಅನ್ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಬಟ್ ಬೇಡ, ನಮ್ಮ ಮನೋಜ್ ಬಾಂಡ್ಗೆ ಅಂತ ತೊಗೊಂಬಂದ್ರೆ ಇನ್ನೂ ಸೇಫ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನಾಗಿ ಇದೇ ಇರೋದಪ್ಪ. ಯಾಕಂದ್ರೆ ನೀವು ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟು ಅಗ್ರೆಸಿವ್ ಹೋಗ್ತಾರ. ಅವ್ರು 6 ಓವರ್ನಾಗ 1 ವಿಕೆಟ್ ಅವ್ರದ್ದು ಹೋಗುತ್ತೆ. ನೀವು 6 ಓವರ್ ಆದಮೇಲೆ ನೀವು 6 ಓವರ್ ಒಳಗೆ 1 ವಿಕೆಟ್ ಹೋದಾದ್ಮೇಲೆ ಇನ್ನೊಂದು ವಿಕೆಟ್ನ ನೀವು ಕಳ್ಕೋಬಾರ್ದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಬಟ್ ಇವ್ರು ಕಳ್ಕೊತಾರೆ. ಹೆಂಗೆ ಕಳ್ಕೊತಾರೆ ಅಂದ್ರೆ ಪವರ್ ಪ್ಲೇ ಒಳಗೆ 3 ವಿಕೆಟ್ ಕಳ್ಕೊತಾರೆ. 10 ಓವರ್ 4 ವಿಕೆಟ್ ಹೋಗಿರ್ತಾವೆ. ಆಮೇಲೆ 20ನೇ ಓವರ್ ಒಳಗಂದ್ರೂ ಟಿಮ್ ಡೇವಿಡ್ ಆಲ್ರೆಡಿ ಬಂದಿರ್ತಾನೆ. ಟಿಮ್ ಡೇವಿಡ್ ಸಿಗೋದೊಂದು 3 ಓವರ್ ಸಿಗ್ತೈತಿ. ಇಲ್ಲಿ ಔಟ್ ಆದವರೆಲ್ಲ ಒಂದು 30-20 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ 200 ರೀಚ್ ಆಗಿರುತ್ತೆ. ಇವ್ರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ 160 170. ಹೋದ ಮ್ಯಾಚ್ನಾಗೂ ಚಿನ್ನಸ್ವಾಮಿಯಾಗ ಆಗಿದ್ದೇ ಇದೆ. ಟಿಮ್ ಡೇವಿಡ್ ಚಲೋ ಫಿನಿಶ್ ಮಾಡಿದ 170 ರೀಚ್ ಆದ್ವಿ. ಇವತ್ತು ಚಲೋ ಫಿನಿಶ್ ಮಾಡಿದ 160 ರೀಚ್ ಆದ್ವಿ. ಆ್ಯಕ್ಚುಲಿ 180 ಪಾರ್ ಸ್ಕೋರ್ ಆಗಬೇಕಾಗಿತ್ತು ಚಿನ್ನಸ್ವಾಮಿ ಒಳಗೆ. ಇವ್ರು ಬ್ಯಾಟಿಂಗು ನೋಡಿದ್ರೆ ಸ್ಟಾರ್ಟಿಂಗ್ 200+ ಹೊಡಿತಾರೆ. ಇವರು 200+ ಹೊಡೆದಂದ್ರೆ ಪಕ್ಕ ವಿನ್ ಐತಿ ಮ್ಯಾಚ್ ಅನ್ನೋ ಒಂದು ಇದನ್ನಿತ್ತು. ಬಟ್ 3 ಓವರ್ಸ್ ಆದಮೇಲೆ ಇವ್ರು ಬ್ಯಾಟಿಂಗ್ ಅಪ್ರೋಚಿಗೆ ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಹಂಗೆ ಸಾಲತ್ತಂಗೆ ವಿಕೆಟ್ ಯಾರು ಪ್ರಾಪರಾಗಿ ಬ್ಯಾಟಿಂಗ ಮಾಡೋಕ್ಕತ್ತಿದ್ದಿಲ್ಲ. ಆ್ಯಂಡ್ ಡೆಲ್ಲಿ ಸ್ಪಿನ್ನರ್ಸ್ ಮಾತ್ರ ಅಬ್ಸಲ್ಯೂಟ್ ಎಕ್ಸಲೆಂಟಾಗಿ ಬೌಲಿಂಗ್ ಮಾಡಿದ್ರು. ಅವರು ಪೇಸ್ ತೆಗೆದ ಪೇಸೇ ಕೊಡಲಿಲ್ಲ ಅವರು. ಈವನ್ ಮಿಚಲ್ ಸ್ಟಾಕು ಬೌಲಿಂಗ್ ಹಾಕಲಿಲ್ಲ. ಮುಖೇಶ್ ಕುಮಾರ ಬೌಲಿಂಗ್ ಹಾಕ್ದ. ಟಿಮ್ ಡೇವಿಡ್ ಅವನಿಗಿರೋ ಹೈಟ್ ಅವನಿಗಿರೋ ಪವರ್ಗೆ ಹೊಡೆದಾಕ್ದ. ಬಟ್ ವಿಕೆಟ್ ಇಲ್ದಿರೋ ಟೈಮ್ ಒಳಗೆ ಹೆಂಗೆ ಬೇಕಾದಂಗೂ ಹೊಡ್ಯೋಕೆ ಆಗಲ್ಲ. ವಿಕೆಟ್ ಇದ್ರೆ ಹೊಡಿಬೋದು. ಬಟ್ ಇವತ್ತು ಮೇನ್ ಮಿಸ್ಟೇಕ್ ಆಗಿದ್ದು ಇದೆ. ಫಿಲ್ ಸಾಲ್ಟ್ ಔಟ್ ಆದಮೇಲೆ DDP ಬಂದ. DDP ಇಂಪ್ಯಾಕ್ಟ್ ಮಾಡಲಿಲ್ಲ. DDP ಯಾವಾಗ ಇಂಪ್ಯಾಕ್ಟ್ ಮಾಡಲಿಲ್ಲ ಆವಾಗ ಇಮಿಡಿಯೇಟಾಗಿ ರಜತ್ ಪಟ್ಟಿದಾರ್ ಬಂದ್ಬಿಟ್ಟ. ಇನ್ನು ಪವರ್ ಪ್ಲೇ ಒಳಗೆ ಅವಾಗ ಬಂದ ಏನಾಗುತ್ತೆ ಎರ್ರಬೆರ್ರಿ ಶಾಟ್ ಹೊಡ್ಯೋಕ್ಕಾಗಲ್ಲ. ಯಾಕಂದರೆ ಪವರ್ ಪ್ಲೇದಾಗ ಅವನು ರಜತ್ನ ಕಳ್ಕೊಂಡ್ವಿ ಅಂದ್ರೆ ಮುಗೀತು. ನಾವು ರಜತಲ್ಲ ಕ್ಯಾಪ್ಟನ್ ಅವ ನಿಂತ್ಕೊಂಡು ರೆಸ್ಪಾನ್ಸಿಬಲಾಗಿ ಆಡ್ತಾನ. ಹೋದ ಮ್ಯಾಚು ಆಡ್ದವ, ಅದ್ರ ಮ್ಯಾಚು ಚಿನ್ನಸ್ವಾಮಿ ಆಡೋ ಟೈಮಲ್ಲೂ ಆಡ್ದವ. ಬಟ್ ಇವತ್ತು ಆಡೋ ಟೈಮ್ನಾಗ ಅವ್ನಿಗೇನಾಯಿತು. ಆ್ಯಂಡ್ ಅಗೇನ್ ಅವ ಸ್ಪಿನ್ ಚಲೋ ಹಿಟ್ಟರ್ ಅವ. ಬಟ್
ಒನ್ ಬ್ಯಾಡ್ ಡೇ ಎಲ್ಲರಿಗೂ ಇರ್ತೈತಿ. ಅವನು ಕ್ಯಾಚ್ ಕೊಟ್ಟು ಔಟ್ ಆದ. ಬಟ್ ಅದಾದಮೇಲೆ ಲಿವಿಂಗ್ಸ್ಟನ್, ಇದು ಹೈ ಟೈಮಪ್ಪ. ನಾನು ಸ್ಟಾರ್ಟಿಂಗ್ IPL ಸ್ಟಾರ್ಟ್ ಆದೋ ಟೈಮಲ್ಲೇ ಹೇಳಿದ್ದೆ, ಲಿವಿಂಗ್ಸ್ಟನ್ನು ಕನ್ಸಿಸ್ಟೆನ್ಸಿ ಕಡಿಮೆ, ಅವ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಲ್ಲ. ಮೋಸ್ಟ್ಲಿ ಅವ್ಗೆ RCBದಾಗ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾರ, ಸೊ ಅವ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ವಿ. ಬಟ್ ಇದು ಹೈ ಟೈಮ್ ಇದೆ. ಆ್ಯಕ್ಚುಲಿ ಅವ್ನು ಇಷ್ಟು ಮ್ಯಾಚ್ನಾಗ ಒಂದೇ ಮ್ಯಾಚ್ನಾಗ ಪರ್ಫಾರ್ಮ್ ಮಾಡ್ಯಾನ, ಅದು GT ಮೇಲೆ. ಅದ್ರೊಳಗೆ ಅವ್ನು ಕ್ಯಾಚಸ್ ಡ್ರಾಪ್ ಮಾಡಿದ್ರೆ ಅಂತ ಹೇಳಿ ಒಂದು ಚಲೋ ಸ್ಕೋರ್ ಬಂತು. ಬಟ್ ನಾನು ಹೇಳ್ತೀನಿ ಕೇಳಿಸ್ಕೊ, ಲಿವಿಂಗ್ಸ್ಟನ್ ಆ ಒಂದು ಮಿಡಲ್ ಆರ್ಡರ್ನಾಗ ಅವ ಪರ್ಫಾರ್ಮ್ ಮಾಡತ್ತಿಲ್ಲ. ಲಿವಿಂಗ್ಸ್ಟನ್ ಬದಲು ನೀವು ರೊಮೊರಿಯೋ ಶಫರ್ಡ್ನ ಬರಬೇಕು. ಇದು ಇವಾಗ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ, ಇವಾಗ ನೀವು ಇದನ್ನು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಲಿಲ್ಲ ಅಂದ್ರೆ ಮುಂದೆ ಕಷ್ಟ ಆಕೈತೆ. ಯಾಕಂದ್ರೆ ಖುಷಿ ವಿಚಾರ ಏನಂದ್ರೆ ಅವೇ ಮ್ಯಾಚಸ್ ವಿನ್ ಆಗತ್ತಾರ RCB. ಹೋಮ್ ಗ್ರೌಂಡ್ನಾಗ ಸೋತಿರ್ಬೋದು ಬಟ್ ಅವೇ ಮ್ಯಾಚ್ನಾಗ ವಿನ್ ಆಗತ್ತಾರ, ಅದೊಂದು ಖುಷಿ ಐತಿ. ಸೊ ನೀವು ನೆಕ್ಸ್ಟ್ ಮ್ಯಾಚ್ನಾಗ ರೊಮೊರಿಯೋ ಶಫರ್ಡ್ನ ಒಳಗೆ ತೊಗೊಂಬರ್ಬೇಕು, ಸ್ವಸ್ತಿಕ್ ಚಿಕಾರ ಅಥವಾ ಮನೋಜ್ ಬಾಂಡಿಗೆನ. ನಾನು ಹೇಳ್ತೀನಿ ಮನೋಜ್ ಬಾಂಡಿಗೆನ ಒಳಗೆ ಕರ್ಕೊಂಬರ್ರಿ, ಮಿಡಲ್ ಆರ್ಡ್ರ್ ಇನ್ನೂ ಚೆನ್ನಾಗಿ ಚಲೋ ಸ್ಟ್ರಾಂಗ್ ಮಾಡ್ಕೊರಿ. ಫಸ್ಟ್ ಆಫ್ ಅದು ಹೇಳೋದು, ಚಲೋ ಸ್ಟ್ರಾಂಗ್ ಮಾಡ್ಕೊರಿ. ನೀವು ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ಏನಾಗುತ್ತೆ, ರಜತ್ ಪಟ್ಟಿದಾರ ಒನ್ ಡೌನ್ ಆರಾಮಾಗಿ ಬರ್ಬೋದು. ಸ್ವಲ್ಪ ವಿರಾಟ್, ಫಿಲ್ ಸಾಲ್ಟ್ ಸ್ವಲ್ಪ ನೋಡಿಕೊಂಡು ಈ ಥರ ಸಾಲಿಡ್ ಬ್ಯಾಟಿಂಗ್ ಪಿಚ್ನ್ಯಾಗ ನೀವು ರನ್ಔಟ್ ಆಗೋದು ಒಂಥರ ಒಂಥರ ಸುಸೈಡಲ್ ಅದು. ನೀವು ಹೋಗಿ ಸತ್ತಂಗೆ, ನೇಣು ಹಾಕೊಂಡು ಸತ್ತಂಗೆ ರನ್ಔಟ್ ಆದ್ರೆ. ಅಂಥ ಬ್ಯಾಟಿಂಗ್, ಅಂಥ ಸಾಲಿಡ್ ಸ್ಟಾರ್ಟ್ ಕೊಟ್ಟು ನೀವು ಹೊಡಿತಿರೋ ಟೈಮ್ ಒಳಗೆ ಇನ್ನೂ ದೊಡ್ಡ ಇನ್ನಿಂಗ್ಸ್ ಮಾಡೋ ಟೈಮ್ನಾಗ ನೀವು ರನ್ಔಟ್ ಆದರೆ ಅದು ಸುಸೈಡ್ ಆಗ. ಬಟ್ ಬ್ಯಾಟಿಂಗ್ನಾಗ ತಪ್ಪು ಮಾಡಿದ್ರೆ ಆ್ಯಂಡ್ ಹೆಂಗೋ ಬಾಲರ್ ಸ್ವಲ್ಪ ಚಲೋ ಬೌಲಿಂಗ್ ಮಾಡ್ತಾಯಿದ್ರೆ ಆ್ಯಂಡ್ ಅಗೇನ್ ರನ್ಸ್ ಕಡಿಮೆ ಇರೋದ್ರಿಂದ ಒಬ್ಬ ಬ್ಯಾಟರ್ ಅಲ್ಲಿ ನಿಂತ್ಕೊಂಡು ಆಡಿದ್ರೆ ಸಾಕಾಗಿತ್ತು. ಆ ಕೆಲಸ KL ರಾಹುಲ್ ಮಾಡ್ದ. ಅವನು ಹೋಮ್ ಗ್ರೌಂಡು, ಚಿನ್ನಸ್ವಾಮಿ, ಅವಂತೂ ಎಮೋಷ್ನಲಿ ಕನೆಕ್ಟೆಡ್ ಅದನ್ನ ಗ್ರೌಂಡ್ ಒಳಗೆ ಆ್ಯಂಡ್ ಚಲೋ ಫಾರ್ಮಿಂದ ಬರತ್ತಾನವ. ಆ್ಯಂಡ್ ಹೋದ ಮ್ಯಾಚು ಚಲೋ ಪರ್ಫಾರ್ಮ್ ಮಾಡಿದ್ದ. ಆ್ಯಂಡ್ ಈ ಮ್ಯಾಚು 93 ರನ್ಸ್ ಹೊಡೆದ. ಅಬ್ಸಲ್ಯೂಟ್ ರಜತ್ ಪಟ್ಟಿದಾರ ಒಂದು ಕ್ಯಾಚ್ ಹೊಡೆದ, ಹಿಡಿದಿದ್ರು ಮಾತ್ರ ಮ್ಯಾಚ್ ಟರ್ನ್ ಆಗೋ ಒಂದು ಕ್ಯಾಚ್ ಆಗ್ತಿತ್ತದ. ಸ್ಟಿಲ್ ಅವ್ರ ಹತ್ರ ಸ್ಟಪ್ಸ್ ಇದ್ದ, ಅಶುತೋಷ್ ಶರ್ಮಾ ಇದ್ದ, ಮ್ಯಾಚ್ ಅಷ್ಟೊಂದು ಈಸಿ ಆಗ್ತಿರಲಿಲ್ಲ. ಬಟ್ KL ರಾಹುಲ್ ಔಟ್ ಆಗಿದ್ರೆ ಒಂದು ಪ್ರೆಷರ್ ಇರೋದು. ರಜತ್ ಪಟ್ಟಿದಾರ ಸೆಕ್ಸಿ ಟ್ರೈ ಮಾಡ್ದ, ಬಟ್ ಕ್ಯಾಚ್ ಕೈಯಾಗಿ ಕುಂದಿರಲಿಲ್ಲ. ಕ್ಯಾಚ್ ಡ್ರಾಪ್ ಆತ, ಅಲ್ಲೇ ಮ್ಯಾಚು ಡ್ರಾಪ್ ಆಗ್ತದೆ. ಆ್ಯಂಡ್ ಮಳೆ ಒಂದು ಬರಾಕತ್ತು. 15th ಓವರ್ ಒಳಗೆ 115 ರನ್ಸ್ ದಾಟಬೇಕಾಗಿದ್ದ DLS ಪ್ರಕಾರ ಡೆಲ್ಲಿ ವಿನ್ ಆಗ್ಬೇಕಂತಂದ್ರೆ. ಅದು ಅರ್ಥ ಮಾಡ್ಕೊಂಬಿಟ್ಟ KL ರಾಹುಲ್. ಅರ್ಥ ಮಾಡ್ಕೊಂಡು ಅವ ತೆರೆನೇ ಕೆಡ್ಸ್ಕೊಂಡಿಲ್ಲ. ಪೂರ್ತಿ ಜೋರು ಮಳೆ ಬರಾಕತ್ತಂದ್ರೆ ಡೆಲ್ಲಿನ ವಿನ್ ಆಗ್ಬೇಕು, ಅದಕ್ಕೆ ಏನು ಪಾರ್ ಸ್ಕೋರ್ ಐತೆ ಅಂತ ಅಂಪೈರ್ ಕಡೆ ಮಾತಾಡ್ಕೊಂಡು ತಿಳ್ಕೊಂಡವ ಜಾಶ್ ಹೇಸಲ್ವುಡ್ ಬಂದ ಬೌಲಿಂಗಿಗೆ. ಕೇರ ಮಾಡಲಿಲ್ಲ ಅವ. ಔಟ್ ಆದ್ರೆ ಔಟ್ ಅಂಥೇಳಿ 115 ಏನಿತ್ತಲ್ಲ ಅದು ಬಾರ್ಡರ್, ಅದನ್ನ ಅವ ಕ್ರಾಸ್ ಮಾಡಿಸ್ಬಿಟ್ಟ. ತಲೆನ ಕೆಡ್ಸ್ಕೊಳ್ಳಿಲ್ಲ, ಹೊಡಿಬೇಕು ಹೊಡೆದವ. ಅದಕ್ಕಿಂತ ಮುಂಚೆಕ ಇವರು ಲಿವಿಂಗ್ಸ್ಟನ್ನಿಗೆ ಬೌಲಿಂಗ್ ಕೊಟ್ಟು ತಪ್ಪು ಮಾಡಿಬಿಟ್ರು. ಒಂದು ನಮ್ಮ ಕಡೆ ಪ್ರಾಪರ್ ಚಲೋ ಸ್ಪಿನ್ನರ್ಸ್ ಅಂತ ಇದ್ದಿದ್ದು ಒಬ್ಬನೇ ಶುವೇಶ್. ಕುರ್ನಾಲ್ ಪಾಂಡ್ಯನು ಒಂದು ಮ್ಯಾಚ್ ಪರ್ಫಾರ್ಮ್ ಮಾಡತ್ತಾನ, ಒಂದು ಮ್ಯಾಚ್ ಪರ್ಫಾರ್ಮ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಅವ್ನು ಪ್ರಾಪರ್ ಸ್ಪಿನ್ನರು ಅನ್ಸಲ್ಲ, ಒಂದ್ಸಲ ಪ್ರಾಪರ್ ಪೇಸರು ಅನ್ಸಲ್ಲ. ಆ ಥರ ಒಂದು ಬ್ಯಾಟ್ಸ್ಮನ್ ಮೆಂಟಾಲಿಟಿ ಜೊತೆ ಆಟ ಆಡ್ತಾನವ. ಆ್ಯಂಡ್ ಮೋರ್ ಓವರ್ ಸ್ಕೋರ್ ಯಾವತ್ತು ಬೋರ್ಡ್ ಮೇಲೆ ಜಾಸ್ತಿ ಸ್ಕೋರ್ ಇಲ್ಲ ಅಂತಂದ್ರೆ ಚೇಸ್ ಮಾಡೋರು ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಒಬ್ಬ ಬೌಲರ್ನ ಫೋಕಸ್ ಮಾಡಿ ಬಾಲ್ ಟು ಬಾಲ್ ಆಡ್ಕೊಂಡು ಡೆತ್ ಓವರ್ ಬಂದಾಗ ಮ್ಯಾಚ್ ಫಿನಿಶ್ ಮಾಡಿಬಿಡ್ತಾರೆ. ಅದನ್ನ ಮಾಡಿದ್ದಿಲ್ಲ. ಕುರ್ನಾಲ್ ಪಾಂಡ್ಯಗೂ ಹೊಡೆದವ. ಲಿವಿಂಗ್ಸ್ಟನ್ ಅವ ಪಾರ್ಟ್ ಟೈಮ್ ಬೌಲರ್. ಸುಯೇಶ್ ಮಾತ್ರ ಅಕ್ಯುರೇಟಾಗಿ ಎಲ್ಲ ಬಾಲ್ನ ಲೈನ್ ಲೆಂತ್ ಅದೊಂದು ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ. ಹಂಗೆ 1-2 ಬಾಲ್ ಮಿಸ್ ಮಾಡಿದ್ರೆ ಹೊಡೆದ್ಬಿಡ್ತಾರೆ. 1 6 1 4 ಹೊಡೆದ, ಆಮೇಲೆ ಸಿಂಗಲ್ ಡಬಲ್ಸ್ ತೊಗೊಂಡು ಅವ ಆ ಓವರ್ನ ಮ್ಯಾಕ್ಸಿಮೈಸ್ ಮಾಡಿಬಿಟ್ಟ KL ರಾಹುಲ್. ಅಲ್ಲಿ ಮ್ಯಾಕ್ಸಿಮೈಸ್ ಮಾಡಿದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವ್ನು ಗೊತ್ತಾಯ್ತು ನಾನು ಏನು ಹೇಳಿದ್ರು ಈ DLS ಪ್ರಕಾರ 115 ನಾನು ಈ 15th ಓವರ್ಗಿಂತ ಮೇಲೆ ತೊಗೊಂಡು ಹೋಗಲಿಲ್ಲ. ಫುಲ್ ಮಳೆ ಬಂತಂದ್ರೆ RCB ವಿನ್ ಆಗುತ್ತೆ. DLS ಪ್ರಕಾರ RCB ವಿನ್ ಆಗುತ್ತೆ. ಸೊ ನಾನು ಈ 115ಗಿಂತ ಜಾಸ್ತಿ ಸ್ಕೋರ್ ಮಾಡ್ಬೇಕಂತೇಳಿ ಜಾಶ್ ಹೇಸಲ್ವುಡ್ನ ಟೇಕ್ ಆನ್ ಮಾಡಿಬಿಟ್ಟ. ಅಲ್ಲಿ 115 ಮೇಲೆ ಕ್ರಾಸ್ ಆಯ್ತು. ಆಮೇಲೆ ಮಳೆ ಸ್ಲೋ ಆಯ್ತು. ಹೆಂಗಿದ್ರು ಮ್ಯಾಕ್ಸಿಮಮ್ ರನ್ಸ್ ಬಂದುಬಿಟ್ಟಿತ್ತು. ಬಾಲ್ ಟು ಬಾಲ್ ರನ್ ಬಂತು. ಟ್ರಿಸ್ಟನ್ ಸ್ಟಬ್ಸ್ ಬಂದ. KL ರಾಹುಲ್ ಅವ್ರು ಮ್ಯಾಚ್ ಫಿನಿಶ್ ಮಾಡಿಬಿಟ್ರು. ಈಸಿ ಆಗಿಬಿಡುತ್ತಲ್ಲ ಅವ್ರಿಗೆ ಅದು. ಸೊ ಮಿಸ್ಟೇಕ್ ಮಾಡಿದ್ದು ಏನಂದರೆ ಫಸ್ಟ್ ಲಿವಿಂಗ್ಸ್ಟನ್ ಆಟ ಆಡಲಿಲ್ಲ, DDP ಫೇಲ್ ಆದ. ಆ್ಯಂಡ್ ಪವರ್ ಪ್ಲೇದಾಗ ಸಾಲ್ಟ್ ವಿಕೆಟ್ ಏನೈತಲ್ಲ ರನ್ಔಟ್, ಅದೊಂದು ಸುಸೈಡಲ್ ಥರ. ಅಲ್ಲಿ ಔಟ್ ಆದಮೇಲೆ ಇವ್ರು ಪಿಕಪ್ಪ ಮಾಡಲಿಲ್ಲ. DDP ಆಡಿಲ್ಲ ಅಂತ ಹೇಳ್ಬಿಟ್ಟು ವಿರಾಟ್ ಕೊಹ್ಲಿ ತಾನು ಗೇರ್ ಚೇಂಜ್ ಮಾಡೋಕ್ಕೆ ಹೋದ. ಅಫ್ಕೋರ್ಸ್ ಒನ್ ಬ್ಯಾಡ್ ಡೇ ಎಲ್ಲರಿಗೂ ಇರ್ತೈತಿ. ಅವ್ನ ಪಾರ್ಟ್ ಆಟ ಆಡ್ದ. ಅಲ್ಲಿ ವಿಕೆಟ್ ಹೋಯ್ತು. ಜಯದೇವ್ ಶರ್ಮಾ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ, ಲಿವಿಂಗ್ಸ್ಟನ್ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ರಜತ್ ಪಟ್ಟಿದಾರ್ ನಿಂತ್ಕೊಂಡ, ಬಟ್ ಲಾಂಗ್ ಇನ್ನಿಂಗ್ಸ್ ಆಡೋಕ್ಕೆ ಆಗಲಿಲ್ಲ. ಆ್ಯಂಡ್
ಕೃಣಾಲ್ ಪಾಂಡ್ಯ ಬಾಲ್ ಟು ಬಾಲ್ ಹೊಡೆದ, ಅಷ್ಟೊಂದೇನು ಬಿಗ್ ಆಲ್ರೌಂಡ್ ಪರ್ಫಾರ್ಮರ್ ಆಲ್ರೌಂಡ್ ಪರ್ಫಾರ್ಮರ್ ಅಂತ ಅವಾಗ ಕೊಡಲಿಲ್ಲ. ಯಾಕಂದ್ರೆ ಅಷ್ಟು ಚಲೋ ಸ್ಪಿನ್ ಬೌಲಿಂಗ್ ಮಾಡಿದ. ವಿಪ್ರಾಜ್ ನಿಗಮ್ ಅವ ಅಷ್ಟು ಚಲೋ ಬೌಲಿಂಗ್ ಮಾಡ್ದ, ಅಕ್ಷರ್ ಪಟೇಲ್ ಚಲೋ ಬೌಲಿಂಗ್ ಮಾಡ್ದ, ಕುಲ್ದೀಪ್ ಯಾದವ್ ಅಂತೂ ಅಮೇಝಿಂಗ್ ಆಗಿ ಮಾಡ್ದ ಬೌಲಿಂಗ್, ಚಲೋ ಎರಡು ವಿಕೆಟ್ ಎತ್ಕೊಟ್ಟ. ಸೊ ಅವರು ಬೌಲಿಂಗ್ ಆನ್ ದ ಸ್ಪಾಟ್ ಇದ್ರು, ಅವರು ಚಲೋ ಬೌಲಿಂಗ್ ಮಾಡಿದ್ರು, ಅದ್ರಾಗ ಏನೂ ಇಲ್ಲ. ಸೊ ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ರೆ. ಆಮೇಲೆ ಟಿಮ್ ಡೇವಿಡ್ ಅಫ್ಕೋರ್ಸ್ ಅವ್ನು ಫಿನಿಷರ್ ರೋಲ್ ಪಕ್ಕ ತನ್ನ ರೋಲ್ ಏನಂತವ ಕರೆಕ್ಟಾಗಿ ನಿಭಾಯಿಸ್ತಾ. ಇವ್ರು ಮಿಡಲ್ ಆರ್ಡರ್ನಾಗ ಟಾಪ್ ಆರ್ಡರ್ನಾಗಿಂದ ಒಬ್ಬೊಬ್ರು ಒಂದು 20 ರನ್ ಹೊಡ್ತಿದ್ರು, ಮ್ಯಾಚ್ ಆರಾಮಾಗಿ 100-200 ಆರಾಮ್ ಕ್ರಾಸ್ ಆಗ್ತಿತ್ತು. ಬಟ್ ಟಿಮ್ ಡೇವಿಡ್ ತನ್ನ ರೋಲ್ ಮಾಡ್ದ, ಇವ್ರು ತಮ್ಮ ಕೆಲಸ ಮಾಡಲಿಲ್ಲ. ಸ್ಟೋನು DDP ಪ್ಲೀಸ್ ಇವರು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾ ನೆಕ್ಸ್ಟ್ ಮ್ಯಾಚ್ನಾಗ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಹೋಮ್ ಗ್ರೌಂಡ್ನಾಗ ಮ್ಯಾಚ್ ಗೆಲ್ಲಬೇಕಪ್ಪ ನೀವು. ಈಗ ಆಲ್ರೆಡಿ 7 ಮ್ಯಾಚ್ನಾಗ 2 ಮ್ಯಾಚ್ ಡಮಾರ್ ಅಂದ್ ಹೋಗೈತಿ. ಇನ್ನು 5 ಮ್ಯಾಚ್ ಅದಾವೆ. 5 ಮ್ಯಾಚ್ನಾಗ ನೀವು 5ಕ್ಕೂ 5 ಗೆಲ್ಲಬೇಕು. ಪಕ್ಕಾ ಸ್ಪಾಟ್ ಪ್ಲೇ ಆಫ್ಸ್ನೇ ಮಾಡ್ಕೋಬೇಕಂದ್ರೆ ಓಕೆ. ನೀವು ಹೊರಗೆ ಅವೇ ಮ್ಯಾಚ್ನಾಗ RCB ಗೆಲ್ಲಾಕತ್ತಾರ, ಇಟ್ಸ್ ಫೈನ್, ಒಳ್ಳೆಯದು ಅದೊಂದು ಹೇಳಾಕತ್ತೀನಿ ನಾನು. ಇಲ್ಲಿ ಹೋಮ್ ಗ್ರೌಂಡ್ನಾಗ ಸೋಲೋದು, ಅವೇ ಮ್ಯಾಚಸ್ನಾಗ ಸೋಲೋದು ಅಂದ್ರೆ ಇದು ಹಳೇ ಅದೇ ಹಾಡು ಅದೇ ಕತೆ ಅನ್ನೋ ಥರ ಆಗ್ತಿತ್ತು. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ ಅವೇ ಮ್ಯಾಚಸ್ ಗೆಲ್ಲಾತ್ತಾರ, ಅದೊಂದು ಅಡ್ವಾಂಟೇಜು. ಸೊ ಆ ಅಡ್ವಾಂಟೇಜ್ ಐತೆ ಅಂದ್ಕೊಂಡು ಹೋಮ್ ಗ್ರೌಂಡ್ RCB ನೆಗ್ಲಿಜೆನ್ಸಿ ಮಾಡೋಕ್ಕಾಗಲ್ಲ. ಈ ಪ್ಲೇಯಿಂಗ್ ಲೆವೆನ್ದಾಗ ಚೇಂಜಸ್ ಮಾಡಬೇಕು. ಇಟ್ಸ್ ಹೈ ಟೈಮ್. ಸ್ಟೋನ್ ಆ್ಯಂಡ್ DDP ಇವ್ರ ಬಗ್ಗೆ ತಿಳ್ಕೊಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಂಡು ಚಿನ್ನಸ್ವಾಮಿ ಪಿಚ್ಚನ್ನ ಕರೆಕ್ಟಾಗಿ ರೀಡ್ ಮಾಡಿರಿ. ಸ್ವಲ್ಪ ಲಕ್ ಅನ್ನೋದು ಒಂದು ಫೇವರ್ ನಿಮ್ಮಂತಲ್ಲಿ ಇಟ್ಕೊಂಡು ಸೆನ್ಸಿಬಲಾಗಿ ಆಡಿ ಅದೊಂದು ಟಾರ್ಗೆಟ್ನ ರೀಚ್ ಮಾಡ್ಬೇಕು ಹೇಳ್ತೀನಿ ನಾನು. ಇದೊಂದು ಮಾಡಲೇಬೇಕು. ಸೊ ಬಟ್ ಅದು ಬಿಟ್ಟರೆ DC ಅಫ್ಕೋರ್ಸ್ ಬೌಲಿಂಗು ಚಲೋ ಮಾಡಿದರೆ. ಆ್ಯಂಡ್ ಅಫ್ಕೋರ್ಸ್ KL ರಾಹುಲ್ ಭಾಳ ಅದೊಂದು ಚೇಸಿಂಗ್ ಮಾಡೋ ಒಬ್ಬ ಬ್ಯಾಟ್ಸ್ಮನ್ ಮೈಂಡ್ಸೆಟ್ ಇರುತ್ತಲ್ಲ, ಅವ ಅದನ್ನು ಕರೆಕ್ಟಾಗಿ ನಿಭಾಯಿಸಿದ. ಓಪನಿಂಗ್ ಮಾಡಂದ್ರೆ ಓಪನಿಂಗು ಮಾಡ್ದ, ಮಿಡಲ್ದಾಗ ಬಂದು ಆಡೋಂದ್ರೆ ಮಿಡಲ್ದಾಗೂ ಆಡಿದ. KL ರಾಹುಲ್ ಅಬ್ಸಲ್ಯೂಟ್ ಚಾಂಪ್. ಅವನ ಬ್ಯಾಟಿಂಗ್ ನೋಡಿ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಅಮೇಝಿಂಗಾಗಿ ಬ್ಯಾಟಿಂಗ್ ಚಲೋ ಮಾಡ್ದವ. ಅಫ್ಕೋರ್ಸ್ ಹೌದು RCB ಮೇಲೆ ಆಡ್ದ, ಅವ್ನು ವಿಕೆಟ್ ತೊಗೊಂಡಿದ್ರೆ ಚಲೋ ಇರ್ತಿತ್ತು, ಬಟ್ ವಿಕೆಟ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಆ್ಯಂಡ್ ಆ್ಯಸ್ ಅಫ್ಕೋರ್ಸ್ KL ರಾಹುಲ್ ನಮ್ಮ ಕನ್ನಡದವ, ನಮ್ಮ ಹುಡುಗ, ಅವ ಚಲೋ ಅವ ಯಾರ ಮೇಲೆ ಆಟಾಡಿದ್ರು ಖುಷಿನೇ. ಅದು ಇಂಡಿಯಾದಾಗ ಆಡಿದ್ರೆ ಇನ್ನೂ ಖುಷಿ. ಅವ ಬೆಂಗಳೂರಿನಾಗ ಬಂದ ಆಟಾಡ್ದ, ನಂದು ಗ್ರೌಂಡ್ ಇದೆ ಅಂತ ಫಿನಿಷ್ ಮಾಡಿ, ನಂದು ಗ್ರೌಂಡ್ ಇದೆ, ನಾ ಇಲ್ಲಿ ನಂದಿದೆ ಅಂಥೇಳಿ ಆ ಒಂದು ಅಗ್ರೆಷನ್ ತೋರಿಸ್ಕೊಂಡು ಹೋದ. ಅಫ್ಕೋರ್ಸ್ ಅದು ಭಾರಿ ಇತ್ತು ಮಾತ್ರ. ಆ್ಯಂಡ್ RCB ಮಿಸ್ಟೇಕ್ ಮಾಡಿದ್ದು ಫಸ್ಟ್ ಸಾಲ್ಟ್ ಔಟ್ ಆದಮೇಲೆ ಇವರು ಕಮ್ಬ್ಯಾಕ್ ಮಾಡಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಬೌಲಿಂಗ್ನಾಗ ಮುಂದೆ ಮಿಸ್ಟೇಕ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ KL ರಾಹುಲ್ ಅಡ್ವಾಂಟೇಜ್ ಅದನ್ನು ತೊಗೊಂಡ್ರು. ಸೊ ಹೀಗಾಗಿ RCB ಸೋಲ್ತು, DC ವಿನ್ ಆಯ್ತು. ಸೊ DC ಡಿಸರ್ವ್ ಈ ಮ್ಯಾಚ್ ವಿನ್ ಆಗಕ್ಕೆ. ಆ್ಯಂಡ್ ಅಫ್ಕೋರ್ಸ್ RCB ಎಲ್ಲೋ ಒಂದು 30-35-40 ರನ್ ಶಾರ್ಟ್ ಆಗಾಕತೈತಿ ಚಿನ್ನಸ್ವಾಮಿದಾಗ. ಬಟ್ ಬ್ರೋ ಪ್ಲೇಯಿಂಗ್ ಲೆವೆನ್ದಾಗ ಚೇಂಜಸ್ ಬೇಕು, ಇಲ್ಲಾಂದ್ರೆ ಕಷ್ಟ ಆಕ್ಕೈತಿ RCBಗೆ. ಸೊ ಸಿಗೋಣ ನೆಕ್ಸ್ಟ್ ಮ್ಯಾಚ್ ಇವ್ರು ಹೆಂಗೆ ಆಡ್ತಾರಂತ ನೋಡಕ್ಕೆ.